ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಸಿಂಪಲ್ಲಾಗಿ ಮನೆಯಲ್ಲೇ ಟೊಮೆಟೊ ಗೊಜ್ಜು ಮಾಡೋದನ್ನು ಹೇಗೆ ಹೇಳಿಕೊಡ್ತಾ ಇದ್ದೇನೆ. ಮೊದಲಿಗೆ ನಾವು ಒಂದು ಟೊಮೆಟೊ ಅಥವಾ 2 ಟೊಮೆಟೊನು ತೆಗೆದುಕೊಳ್ಳಬೇಕು. ಒಂದು ಬೋಗಾಣಿಗೆ ಅಥವಾ ಬಾಣಲಿಗೆ ಕಟ್ ಮಾಡಿರುವಂಥ ಸಣ್ಣದಾಗಿ ಚಿಕ್ಕದಾಗಿರುವಂಥ ಟೊಮೆಟೊವನ್ನು ನೀರಲ್ಲಿ ಹಾಕಬೇಕು. ನಂತರ ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು, 1 ಚಿಟಿಕೆ ಆಗುವಷ್ಟು ಅರಿಶಿಣದ ಪುಡಿಯನ್ನು, ಹಾಗೆ ಸ್ವಲ್ಪ ಅಚ್ಚ ಖಾರದ ಪೌಡರನ್ನು ಅಥವಾ ಪುಡಿಯನ್ನು ಹಾಕಬೇಕು, ನಿಮ್ಗೆ ಎಷ್ಟು ಬೇಕಷ್ಟು. ಮತ್ತು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಸ್ವಲ್ಪ ರುಚಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಮತ್ತು ಸ್ವಲ್ಪ ಸಾಂಬಾರದ ಪುಡಿಯನ್ನು, MTR ಸಾಂಬಾರು ಪೌಡ್ರ್ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಇದನ್ನು ಒಲೆ ಮೇಲೆ ಇಟ್ಟು ಬೋಗಾಣಿಯನ್ನು ಕುದೀಲಿಕ್ಕೆ ಬಿಡಬೇಕು. ಈ ಥರ ಕುದಿಯಬೇಕು, ಚೆನ್ನಾಗಿ ಇದು ಕುದಿಯುತ್ತಿರಬೇಕು. ಈ ಥರ ಸ್ವಲ್ಪ ಕುದ್ದಿದೆ ಅಂದರೆ ಟೊಮೆಟೊ ನಮಗೆ ಸ್ಮ್ಯಾಶ್ ಮಾಡೋಕ್ಕೆ ಚೆನ್ನಾಗಿ ಆಗುತ್ತೆ. ಕುದ್ದಾದ ನಂತರ ಸ್ವಲ್ಪ ತಣ್ಣಗಾದ ನಂತರ ಕಡಬತ್ತಿರುತ್ತಲ್ಲ, ನಾವು ಬೇಳೆ ಸಾಂಬಾರೆಲ್ಲ ಕಡಿತೇವಲ್ಲ, ಮಜ್ಜಿಗೆ ಕಟ್ಟಿತೇವಲ್ಲ, ಅದನ್ನು ತಗೊಂಡು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡಬೇಕು. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡುವುದರಿಂದ ಹುಣಸೆಹಣ್ಣು, ಟೊಮೆಟೊ ಹಾಕಿದ್ದೀವಲ್ಲ ಅದೆಲ್ಲ ಚಿಕ್ಕ ಚಿಕ್ಕ ಸಣ್ಣದಾಗಿ ಆಗುತ್ತೆ. ಆಲ್ರೆಡಿ ಕುದ್ದಿರ್ತೈತಲ್ಲ. ಈ ಕುದ್ದಿರುವಂಥ ಬಾಣಲೆಯನ್ನು ಇನ್ನೊಂದು ಬಾಣಲೆಗೆ ಹಾಕಿ, ಯಾಕಂದರೆ ನಾವು ಅದೇ ಬಾಣಲೆಯಲ್ಲಿ ಒಗ್ಗರಣೆಯನ್ನು ಕೊಡಬೇಕು. ಅದು ಒಲೆ ಮೇಲೆ ಇಡಬೇಕು. ಅದು ಬಾಣಲೆಯನ್ನು ಅದು ಕಾದ ನಂತರ ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆ ಅಷ್ಟೇ, ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಕಾದ ನಂತರ ಇದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂಥ ಸ್ವಲ್ಪ ಸಾಸಿವೆ ಕಾಳನ್ನು ಹಾಗೂ ಸ್ವಲ್ಪ ಜೀರಿಗೆಯನ್ನು ಒಗ್ಗರಣೆಗೆ ಹಾಕಬೇಕು. ನಂತರ ಇದಕ್ಕೆ ಸ್ವಲ್ಪ ಇಂಗು ಹಾಕಿದರೆ ಒಗ್ಗರಣೆಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಮೊದಲಿಗೆ ಇಂಗನ್ನು ಎಣ್ಣೆಯಲ್ಲಿ ಹಾಕಬೇಕು. ನಂತರ ಕರಿಬೇವು, ಸ್ವಲ್ಪ ಕರಿಬೇವು ಸೊಪ್ಪು ಹಾಗೂ ಬೆಳ್ಳುಳ್ಳಿ, ಒಂದು 2-3 ಎಸಳೆಯನ್ನು ತೆಗೆದು ಅದನ್ನು ಚೆನ್ನಾಗಿ ಜಜ್ಜಿ ಬೆಳ್ಳುಳ್ಳಿ ಕೂಡ ಹಾಕಬೇಕು ಒಗ್ಗರಣೆಗೆ. ಅದು ಸ್ವಲ್ಪ ಈ ಥರ ಕಂದು ಬಣ್ಣ, ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಕಂದು ಬಣ್ಣವರೆಗೂ ಈ ಥರ ಮಾಡಬೇಕು. ನಂತರ ಸ್ಮ್ಯಾಶ್ ಮಾಡಿರುವಂಥ ಸಾಂಬಾರನ್ನು ಬೋಗಾಣಿಗೆ ಹಾಕಬೇಕು. ನಂತರ ಉಪ್ಪನ್ನು ಹಾಕಿ ಇಡಬೇಕು. ಉಪ್ಪನ್ನು ಹಾಕಿ ಕುದಿಯಲಿಕ್ಕೆ ಬಿಡಬೇಕು. ನಂತರ ಸ್ವಲ್ಪ ಕುದಿಯುತ್ತಿರುವಾಗ ಕೊತ್ತಂಬರಿ, ಕಟ್ ಮಾಡಿರುವಂಥ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಿರುಗಿಸ್ಬೇಕು. ಈ ಥರ ಒಂದು 5-10 ನಿಮಿಷವರೆಗೂ ಈ ಥರ ಕುದಿ ಬರೋವರೆಗೆ ಕುದಿಸ್ತಾ ಇರಬೇಕು. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಹಾಗೂ ಮುದ್ದೆ ಜೊತೆ ಚೆನ್ನಾಗಿ ಮಸ್ತ್ ಸಖತ್ತಾಗಿದೆ. ಇದು ನಮ್ಮ ಉತ್ತರ ಕನ್ನಡ ಸ್ಪೆಷಲ್. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.